ಮದುವೆಗೆ ಹೋಗಿದ್ದೆ ಹುಡುಗಿ ಏನೂ ಚೆನ್ನಾಗೇ ಇಲ್ಲ, ಅಥವಾ ಜಾತಕ ಗೀತಕ ಎಲ್ಲ ಹೊಂದಿತು ಮತ್ತು ಎಲ್ಲದೂ ಸರಿ ಇದೆ ಆದರೆ ಹುಡುಗಿ ಏನೂ ಚೆನ್ನಾಗಿಲ್ಲ, ಇದು ಯಾಕೆ ಅಷ್ಟೆಲ್ಲ ಇಂಪಾರ್ಟೆಂಟು, ಇದನ್ನು ನೀವು ಯಾಕೆ ಮಾತಾಡ್ತಾ ಇದ್ದೀರಾ ಅಂತ ನಿಮ್ಗೆ ಅನಿಸ್ತಿದೆ ಅಲ್ವಾ? ಉಳ್ಳವರು ಬಡತನ ಇರೋರು ಎಲ್ಲರೂ ಸಹ ತಮ್ಮ ಹೊರಗಿನ ಚೆಲುವಿನ ಬಗ್ಗೆ ತುಂಬ ಕಾಳಜಿ ವಹಿಸ್ತಾರೆ. ಸೌಂದರ್ಯಕ್ಕೆ ಒಂದು ಚೌಕಟ್ಟನ್ನು ಫಿಕ್ಸ್ ಮಾಡಿರೋದೇನಿದೆಯಲ್ಲ, ಇದು ನಿಜವಾಗಿ ನಮ್ಮ ಆರೋಗ್ಯದ ಮೇಲೂ, ನಮ್ಮ ಆತ್ಮವಿಶ್ವಾಸದ ಮೇಲೂ ಮತ್ತು ನಮ್ಮ ಬದುಕು ಕಟ್ಕೊಳ್ಳೋದ್ರ ಮೇಲೂ ತುಂಬ ದುಷ್ಪರಿಣಾಮವನ್ನು ಬೀರ್ತಾ ಇದ್ದಾವೆ. ನನಗಿರುವ ಚರ್ಮನ ಯಾಕೆ ಬದಲು ಮಾಡ್ಕೊಳ್ಬೇಕು, ಕಣ್ಣನ್ನು ಯಾಕೆ ಬದಲು ಮಾಡ್ಕೊಳ್ಬೇಕು, ಮೂಗನ್ನು ಯಾಕೆ ಬದಲು ಮಾಡ್ಕೊಳ್ಬೇಕು? ಬದಲಾಗಬೇಕಾಗಿರೋದು ನಮ್ಮ ಗುಣ ಸ್ವಭಾವಗಳು. ಹಾಯ್ ಹಲೋ, ನಾನು ಮತ್ತು ನಿಮ್ಮ ಡಾಕ್ಟ್ರಕ್ಕ ಅನುಪಮ ಹೊನ್ನಾವರದ ಹತ್ತಿರ ಕವಲಕ್ಕಿಯಿಂದ ನಿಮ್ಮ ಎದುರುಗಡೆ ಮಾತಾಡೋಣ ಅಂತ ಬಂದಿದ್ದೀನಿ. ಇವತ್ತು ನಾನು ನಿಮ್ಮ ಹತ್ರ ಒಂದು ಬೇರೆ ಆಗಿರೋ ವಿಷಯದ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇದು ಕೆಲವರಿಗೆ ಇಷ್ಟ ಆಗದೆ ಹೋಗ್ಬೋದು, ಇವ್ರು ಏನು ಹಳೆ ಕಾಲದವ್ರ ಥರ ಹೇಳ್ತಾರಲ್ಲ ಅಂತ ಅನ್ನಿಸ್ಬೋದು. ಆದರೆ ಇದನ್ನು ನಿಮಗೆ ಹೇಳಲೇಬೇಕಾಗಿರೋದ್ರಿಂದ ಈ ವಿಚಾರನ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾವುದಿರ್ಬೋದು? ಎನಿ ಗೆಸ್? ಅದರಲ್ಲೂ ಈಗಿನ ಕಾಲದಲ್ಲಿ ಅದು ತುಂಬ ತಕ ಕುಣಿತಾ ಇದೆ. ಎಲ್ಲರೂ ಅದಕ್ಕೋಸ್ಕರನೇ ಹೆಚ್ಚು ಪ್ರಯತ್ನ ಪಡ್ತಾರೆ. ಅಂಥ ಒಂದು ವಿಷಯ ಸೌಂದರ್ಯದ ಬಗೆಗಿಂದು, ಚೆಲುವಿನ ಬಗೆಗಿನದು, ಬ್ಯೂಟಿ. ಏಕೆಂದರೆ ಬಹುತೇಕ ಹೆಣ್ಮಕ್ಕಳು, ನನ್ನ 33 ವರ್ಷದ ಪ್ರಾಕ್ಟೀಸಲ್ಲಿ ನಾನು ನೋಡ್ದಂಗೆ, ನನ್ನ 55 ವರ್ಷದ ಜೀವನದ ಅನುಭವದಲ್ಲಿ ನಾನು ನೋಡ್ದಂಗೆ, ಸೌಂದರ್ಯಕ್ಕೆ ಕೊಡುವ ಪ್ರಾಮುಖ್ಯತೆ ಬರ್ತಾ 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 ಕಾಲ ಕಳೆದಂಗೆ ಹೆಚ್ಚಾಗ್ತಾನೇ ಹೋಗ್ತಾ ಇರೋದನ್ನು ನಾನು ನೋಡ್ತಾ ಇದ್ದೀನಿ. ಸೌಂದರ್ಯ ಅನ್ನುವಂಥದ್ದು ನೋಡುವವರ ಕಣ್ಣುಗಳಲ್ಲಿದೆಯೇ ಹೊರತು ಅದು ಚರ್ಮದಲ್ಲಿಲ್ಲ, ಅದರಲ್ಲಿಲ್ಲ, ಇದರಲ್ಲಿಲ್ಲ ಹೇಳೋದೆಲ್ಲ ಹೌದು. ಆದರೆ ಇವತ್ತಿಗೂ ಸಹ ಸೌಂದರ್ಯಕ್ಕೆ, ದೇಹದ ಮೈಬಣ್ಣಕ್ಕೆ, ದೇಹದ ಹೊರಗಿನ ಸ್ವರೂಪಕ್ಕೆ ಕೊಡುವ ಬೆಲೆ ಏನಿದೆಯೋ ಅದು ಹೆಚ್ಚಾಗ್ತಾ ಬರ್ತಿರೋದನ್ನು, ಅದನ್ನು ಹೆಚ್ಚುಗೊಳಿಸ್ತಾ ಇರೋದನ್ನು ನಾವು ನೋಡ್ಬೋದು. ನೀವೆಲ್ಲ ತುಂಬ ಸಲ ಈ ಮಾತು ಕೇಳಿರ್ತೀರ, ಏನು ತುಂಬ ಚೆನ್ನಾಗಿದೆಯಪ್ಪ, ಅಥವಾ ಅವನು ತುಂಬ ಚೆನ್ನಾಗಿದ್ದಾನೆ, ಅವಳು ತುಂಬ ಚೆನ್ನಾಗಿದ್ದಾಳೆ, ನೋಡ್ತಾನೆ ಇರಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿದ್ದಾಳೆ. ಅಥವಾ ಇದರ ವಿರುದ್ಧವಾದ ಪದಗಳನ್ನು ನೀವು ಕೇಳಿರ್ತೆ, ಏನೂ ಚೆನ್ನಾಗೇ ಇಲ್ಲ, ಮದುವೆಗೆ ಹೋಗಿದ್ದೆ ಹುಡುಗಿ ಏನೂ ಚೆನ್ನಾಗೇ ಇಲ್ಲ, ಅಥವಾ ಜಾತಕ ಗೀತಕ ಎಲ್ಲ ಹೊಂದಿತು ಮತ್ತು ಎಲ್ಲದೂ ಸರಿ ಇದೆ ಆದರೆ ಹುಡುಗಿ ಏನೂ ಚೆನ್ನಾಗಿಲ್ಲ, ಕಪ್ಪು, ಕುಳ್ಳಿ. ಈ ಪದಗಳು ನಿಮ್ಮ ಕಿವಿಯ ಮೇಲೆ, ನನ್ನ ಕಿವಿಯ ಮೇಲೆ ಪದೇ ಪದೇ ದಿನನಿತ್ಯ ಅಂದಂಗೆ ಬೀಳ್ತಾ ಇರುತ್ತೆ. ಮತ್ತು ಕೇವಲ ಇದು ಇಲ್ಲಿಗೆ ನಿಲ್ಲಲ್ಲ, ಇವ್ರಿಗಿಂತ ಅವ್ರು ಇನ್ನೂ ಚಂದ, ಹಿಂಗಿದ್ದಿದ್ರೆ ಚೆನ್ನಾಗಿರ್ತಿತ್ತು, ಮತ್ತು ಎಲ್ಲ ಸರಿ ಬಣ್ಣ ಒಂದು ಬೆಳ್ಳಗಿದ್ರೆ ಚೆನ್ನಾಗಿರ್ತಿತ್ತು, ಇನ್ನೆಲ್ಲ ಸರಿ ಸ್ವಲ್ಪ ಕುಳ್ಳು, ಇನ್ನೆಲ್ಲ ಸರಿ ಮೂಗೊಂದು ಸ್ವಲ್ಪ ಸಿಂಡ್ರಾಗಿದೆ, ಒಂಚೂರು ಮೆಳ್ಳೆಗಣ್ಣಾಗಿದೆ. ಅಂದರೆ ಈ ಹೋಲಿಕೆ, ಇವ್ರಿಗಿಂತ ಅವ್ರು ಇನ್ನೂ ಚೆನ್ನಾಗಿದ್ದಾರೆ, ಅವ್ರಿಗಿಂತ ಇವ್ರು ಚೆನ್ನಾಗಿಲ್ಲ, ಅಕ್ಕ ತುಂಬ ಚೆನ್ನಾಗಿದ್ದಾಳೆ, ತಂಗಿ ಅಷ್ಟು ಚೆನ್ನಾಗಿಲ್ಲ, ಅವ್ರ ಅಮ್ಮನೇ ಇವ್ರಿಗಿಂತ ಚೆನ್ನಾಗಿದ್ದಾರೆ, ಅದ್ರ ಮಕ್ಕಳು ಚೆನ್ನಾಗಿದ್ದಾರೆ, ಅಮ್ಮ ಚೆನ್ನಾಗಿಲ್ಲ. ಈ ಥರದ ಕಂಪ್ಯಾರಿಸನ್, ಹೋಲಿಕೆ ಇದೆಯಲ್ಲ, ಹೋಲಿಕೆ ಮಾಡಿಬಿಟ್ಟು ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ ಅಂತ ಹೇಳುವ ಚೌಕಟ್ಟು ನಮ್ಮ ಕಿವಿ ಮೇಲೆ ಪದೇ ಪದೇ ಬೀಳ್ತಾ ಇರುತ್ತೆ. ಇದು ಯಾಕೆ ಅಷ್ಟೆಲ್ಲ ಇಂಪಾರ್ಟೆಂಟು, ಇದನ್ನು ನೀವು ಯಾಕೆ ಮಾತಾಡ್ತಾ ಇದ್ದೀರಾ ಅಂತ ನಿಮ್ಗೆ ಅನಿಸ್ತಿದೆ ಅಲ್ವಾ? ಇದು ತುಂಬಾ ಮುಖ್ಯ. ಯಾಕೆ ಅಂತಂದರೆ ನಮ್ಮ ಒಳಗಿನ ಕೀಳರಿಮೆಗೆ, ಅಥವಾ ನಮ್ಮ ಒಳಗಿರುವ ಮೇಲರಿಮೆ ಅನ್ನುವ ಅಹಂಕಾರಕ್ಕೆ, ಅಥವಾ ನಮ್ಮ ಬಗ್ಗೆನೇ ನಮಗೆ ಅನುಮಾನ, ನನ್ನ ಸಾಮರ್ಥ್ಯದ ಬಗ್ಗೆನೇ ನನಗೆ ಅನುಮಾನ ಬರಲಿಕ್ಕೆ ಮೂಲ ಕಾರಣಗಳಲ್ಲಿ ಒಂದು ಈ ಸಮಾಜ ವಿವರಿಸಿರುವ ಅಥವಾ ಈ ಲೋಕ ವಿವರಿಸಿರುವ ಸೌಂದರ್ಯ ಅನ್ನುವ ಚೌಕಟ್ಟು. ಇದು ಚೆನ್ನಾಗಿದೆ, ಇದು ಚೆನ್ನಾಗಿಲ್ಲ, ಇದು ಹೀಗಿದೆ, ಇದು ಹೀಗಿಲ್ಲ, ಇದು ಹೀಗಿರಬೇಕಾಗಿತ್ತು. ಹಾಗಾದರೆ ನಿಮಗೆಲ್ಲ ಅನ್ನಿಸ್ಬೋದು, ಯಾವುದಿದು ಚೆಲುವು ಅಂದರೆ, ಸೌಂದರ್ಯ ಅಂದರೆ ಯಾವುದು, ಮತ್ತು ಯಾರು ಹೇಳಿದ್ದು ಹೀಗೆ ಇದ್ದರೆ ಚೆಲುವು ಅಂತ? ಇದು ಎಲ್ಲರಿಗೂ ಅನ್ನಿಸ್ಬೋದು, ಒಂದಲ್ಲ ಒಂದು ಕಾಲದಲ್ಲಿ ಇದು ಅನಿಸಿರುತ್ತೆ. ಇವತ್ತು ಇಂಥದ್ದೇ ಚೆಲುವು ಅನ್ನೋದನ್ನು ಮೀಡಿಯಾ ಹೇಳುತ್ತೆ ಅಂತ ನಾನು ಸುಲಭವಾಗಿ ಹೇಳಿಬಿಡ್ಬೋದು. ಆದರೆ ಸಾಮಾಜಿಕ ಮಾಧ್ಯಮ, ಮೀಡಿಯಾ ಅನ್ನೋದು ಇವತ್ತು ಬಂದಿರೋದು. ಆದರೆ ಯಾವ ಕಾಲದಿಂದನೂ ಇವಳು ತ್ರಿಪುರ ಸುಂದರಿ, ಇವಳು ಪರಲೋಕ ಸುಂದರಿ, ಇವಳು ಅತಿ ಸುಂದರಿ, ಸ್ವರ್ಗ ಸುಂದರಿ ಅಥವಾ ಅಂಥ ಸುಂದರ, ಇದನ್ನೆಲ್ಲ ನಾವು ಕೇಳ್ತಾನೆ ಬಂದಿದ್ದೀವಿ. ಹಾಗಾದರೆ ಮೊದಲು ಯಾರು ಈ ಚೌಕಟ್ಟನ್ನು ಯಾಕಾಗಿ ಹೇಳಿದರು? ಅದು ಏನಾಯಿತು ಅಂದರೆ, ಒಂದು ಪ್ರಮಾಣಬದ್ಧ,
ಈ ಪ್ರಮಾಣ ಹೀಗಿದ್ದರೆ ಅವರು ತುಂಬ ಚಂದ ಅನ್ನುವ ಒಂದು ಕಲ್ಪನೆ ಬಂದ ಕೂಡಲೇ ಆ ಥರ ಇರೋದೆಲ್ಲ ಚೆನ್ನಾಗಿರುತ್ತೆ ಅನ್ನೋದನ್ನು ಕಾವ್ಯ, ಕತೆ, ಸಾಹಿತ್ಯ, ಚಿತ್ರಗಳು ಇದರಲ್ಲಿ ಹೇಳ್ತಾ ಹೇಳ್ತಾ ತೋರಿಸ್ತಾ ಬಂದರು. ನಮ್ಮ ದೇವಾನುದೇವತೆಗಳ ಚಿತ್ರಗಳನ್ನು ನೋಡಿ, ಅದು ಪುರುಷರೇ ಇರ್ಬೋದು, ಸ್ತ್ರೀಯರೇ ಇರ್ಬೋದು, ಅದನ್ನು ಯಾವುದನ್ನು ನಾವು ಚೆಲುವು ಅಂತ ಅಂದ್ಕೊಂಡಿದ್ದೀವೋ ಆ ಚೌಕಟ್ಟಿನಾಚೆ ನಮ್ಮ ದೇವರುಗಳು ಯಾರೂ ಇಲ್ಲ. ಅಂದರೆ ಅವಾಗಿಂದ ಕಲ್ಪಿಸಿಕೊಂಡು ಬಂದ ಚಿತ್ರಗಳಲ್ಲಿ, ಮೂರ್ತಿಗಳಲ್ಲಿ ಸಹ ಸೌಂದರ್ಯ ಅನ್ನುವ ಒಂದು ಕಾನ್ಸೆಪ್ಟ್ ಬಂದಿತ್ತು ಅಂತ ಹೇಳ್ಬೋದು. ಮತ್ತು ಕವಿಗಳ ವರ್ಣನೆಗಳಲ್ಲಿ ಕಾಮನ ಬಿಲ್ಲಿನಂತಹ ಹುಬ್ಬು, ಕಮಲದಂತಹ ಕಣ್ಣುಗಳು, ಸಂಪಿಗೆ ಎಸಳಿನಂತಹ ಮೂಗು, ದಾಳಿಂಬೆಯಂಥ ಹಲ್ಲುಗಳು, ತೊಂಡೆ ಹಣ್ಣಿನಂತಹ ತುಟಿ, ಇನ್ಯಾವುದೋ ಥರದ ತೋಳು, ಬಾಳೆದಿಂಡಿನಂತಹ ತೊಡೆ, ಹೀಗೆ ಪ್ರತಿಯೊಂದು ಅಂಗಾಂಗಗಳನ್ನು ಕವಿಗಳು, ಸಾಹಿತ್ಯ ಬರೆದವರು ಆ ಥರ ವರ್ಣಿಸಿ ಇಟ್ಟಿದ್ದಾರೆ. ಅದರ ಅರ್ಥ ಇದು ತುಂಬ ಚೆನ್ನಾಗಿದೆ ಅಂತ ವರ್ಣಿಸ್ದಂಗೆ ಅದರ ಇನ್ನೊಂದು ತುದಿಯನ್ನು ಇದು ಏನೂ ಚೆನ್ನಾಗಿಲ್ಲ, ಕುರೂಪವನ್ನು ಸಹ ಅದೇ ರೀತಿಯಾಗಿ ವರ್ಣಿಸಿದ್ದಾರೆ. ಇದಕ್ಕೆ ನಾನು ಉದಾಹರಣೆ ಕೊಡೋದು ಬೇಡ. ನೀವು ಯಾವುದೇ ಮಹಾಕಾವ್ಯನ ತಗೊಳ್ಳಿ ಅಥವಾ ಯಾವುದೇ ಜಾನಪದ ಕಥೆಯನ್ನು ತಗೊಳ್ಳಿ, ಅದರೊಳಗೆ ತುಂಬ ಚೆನ್ನಾಗಿರೋದು, ಏನೂ ಚೆನ್ನಾಗಿಲ್ಲದೆ ಇರೋದು, ಅದಕ್ಕೆ ಬರುವ ವಿವರಗಳನ್ನು ತಗೊಂಡ್ರೆ ಆವಾಗ ನಮಗೆ ಗೊತ್ತಾಗುತ್ತೆ ನಾವು ಈ ಚೆಲುವು ಅನ್ನುವ ಚೌಕಟ್ಟನ್ನು ನಮಗೆ ನಾವೇ ಹಾಕ್ಕೊಳ್ತಾ ಬಂದುಬಿಟ್ಟಿದ್ವಿ. ಅಂದರೆ ಅವರು ಯಾವುದನ್ನು ಚೆನ್ನಾಗಿದೆ ಅಂತ ಹೇಳಿದ್ವೋ ಅದನ್ನು ನಾವು ಇದೇ ಪರ್ಫೆಕ್ಟ್ ಅಂತ ಅಂದ್ಕೊಂಡಿದ್ವಿ. ಈ ಪರ್ಫೆಕ್ಟ್ ಅಂದ್ಕೊಳ್ಳೋದು ಈಗ ಎಲ್ಲಿ ತನಕ ಬಂದು ನಿಂತಿದೆ ಅಂತಂದರೆ, ಬರೀ ನಾನು ಹೆಂಗಿದ್ದೀನೋ ಹಾಗೆ ಫೋಟೋ ನನಗೆ ತೆಕ್ಕೊಡೋ ಫೋಟೋಗ್ರಾಫರೇ ಇದ್ದಾರೋ ಇಲ್ವೋ ಗೊತ್ತಿಲ್ಲ. ಎಲ್ಲದಕ್ಕೊಂದೊಂದು ಫಿಲ್ಟರ್ ಹಾಕ್ಬಿಡ್ತಾರೆ ಅಥವಾ ಅದನ್ನು ಫೋಟೋಶಾಪ್ ಮಾಡ್ತಾರೆ. ನಾವು ಯಾವುದೇ ಬಣ್ಣ ಇರಲಿ ನಮ್ಮ ಫೋಟೋ ಬೆಳ್ಳಗೆ ಪಳ ಹೊಳಿತಾ ಇರಬೇಕು. ಮುಖದಲ್ಲಿ ಇಲ್ಲಿ ಎಲ್ಲೋ ಇಲ್ಲೊಂದು ಕಪ್ಪು ಕಲೆ ಕಾಣ್ತಿದ್ದಿಲ್ಲ, ಇದು ಯಾವ ಕಲೆನೂ ಕಾಣಿಸ್ಬಾರ್ದು. ಮತ್ತು ಇನ್ನೆಲ್ಲೋ ಒಂದು ಚೂರು ಪಾರು ಹೊಂಡ ಉಬ್ಬಿರೋದು ತಗ್ಗಿರೋದು ಐಬಿದೆಯಲ್ಲ, ಅದು ಏನನ್ನೂ ಕಾಣಬಾರ್ದು. ಅಂದರೆ ಫೋಟೋಶಾಪ್ ಮಾಡಿ ಒಂದು ಪರ್ಫೆಕ್ಟ್ ಅನ್ನುವಂಥ ಒಂದು ಫೋಟೋ ಬರಬೇಕು. ಆ ಮಟ್ಟಿಗೆ ಇವತ್ತು ತಂತ್ರಜ್ಞಾನ ನಾವು ಇರೋದು ಹೆಂಗಿದ್ರೂ ನಮ್ಮನ್ನು ತೋರಿಸೋದಿದೆಯಲ್ಲ, ಅದನ್ನು ಯಾವುದನ್ನು ಅದು ಪರ್ಫೆಕ್ಟ್ ಅಂತ ಹೇಳಿದೆಯೋ ಅಲ್ಲಿಗೆ ಬಂದು ನಿಲ್ಲಿಸುವಂಥ ಮಟ್ಟಕ್ಕೆ ಇವತ್ತು ಸೌಂದರ್ಯ ಅನ್ನುವಂಥದ್ದು ಬಂದು ನಿಂತಿದೆ. ಮತ್ತು ಇದಕ್ಕೆ ಪೂರಕವಾಗಿ ಸೌಂದರ್ಯ ಸ್ಪರ್ಧೆಗಳು ನಡೀತವೆ. ಆ ಸೌಂದರ್ಯ ಸ್ಪರ್ಧೆಯಲ್ಲಿ ವಿಶ್ವ ಸುಂದರರು ಯಾರು, ಜಗದೇಕ ಸುಂದರರು ಯಾರು, ಇಡೀ ಯೂನಿವರ್ಸು ಅದಕ್ಕೆ ಯಾರು ಸುಂದರರು, ಈ ದೇಶಕ್ಕೆ ಯಾರು ಅತಿ ಸುಂದರಿ, ವರ್ಷಕ್ಕೊಬ್ಬರೊಬ್ಬರು, ಮತ್ತು ಅವರೇನು ಖಾಯಂ ಅಲ್ಲ. ಸೊ ಪ್ರತಿ ವರ್ಷವೂ ಒಬ್ಬರೊಬ್ಬರು ಸುಂದರಿಯರನ್ನು ಆಯ್ಕೆ ಮಾಡೋದು, ಆ ಸುಂದರಿಯರ ಮಧ್ಯದಲ್ಲೇ ಯಾರು ಅತಿ ಸುಂದರಿ ಅಂತ ಹೆಕ್ಕಳೋದು, ಇದೆಲ್ಲ ಒಂದು $multi-million ಇಂಡಸ್ಟ್ರಿ ಇವತ್ತು. ನೀವು ಇತ್ತೀಚೆಗೆ ಒಂದು ಸುದ್ದಿನ ಕೇಳಿರ್ಬೋದು. ಮಿಲ್ಲಿ ಮ್ಯಾಗಿ ಅನ್ನುವ ಮಿಸ್ ವರ್ಲ್ಡ್ ಬ್ರಿಟನ್ನಿನವಳು, 24 ವರ್ಷದ ಹುಡುಗಿ, ಈ ಸಲ ಅದು ನಮ್ಮ ಹೈದರಾಬಾದಲ್ಲೇ ನಡೀತಾ ಇದೆ. ಅವಳು ಏನು ಹೇಳಿದ್ಲು ಅಂತಂದರೆ, ಈ ಬೊಂಬೆ ಥರ ಅಲಂಕಾರ ಮಾಡಿಕೊಂಡು ಒಳ್ಳೆ ಬಾಲ್ ಡ್ಯಾನ್ಸರ್ ಥರ ಎಲ್ಲ ಪುರುಷರ ಎದುರಿಗೆ, ಅದರಲ್ಲೂ ವಿಶೇಷವಾಗಿ ಇಡೀ ದಿವಸ ಸುಳಿದಾಡೋದು, ಅವ್ರು ನಮ್ಮನ್ನು ನೋಡುವ ರೀತಿ, ನಮ್ಮನ್ನು ಒಂದು ಭೋಗದ ವಸ್ತು ಅಂತ ಏನು ನೋಡ್ತಾರಲ್ಲ, ನನಗದು ನೋಡಿ ನನಗೆ ತಡ್ಕೊಳಕ್ಕಾಗ್ತಿಲ್ಲ, ಐ ವಿಲ್ ಗೋ ಬ್ಯಾಕ್ ಅಂತ ಹೇಳಿ ಅವಳು ಆ ಸೌಂದರ್ಯ ಸ್ಪರ್ಧೆನ ಬಿಟ್ಟು ವಾಪಸ್ ಇಂಗ್ಲೆಂಡಿಗೆ ಹೋದ್ಲು. ಸೊ ಏನಿದು, ಇದೆಲ್ಲ ಈ ರೀತಿ ಆಗ್ತಾ ಇದೆಯಲ್ಲ. ಮತ್ತು ಒಬ್ಬ, ಅವನ ಹೆಸರು ಜಾನ್ಸನ್ ಅಂತ, ಬ್ರಿಟನ್ನಿನ ಒಬ್ಬ ಪ್ಲಾಸ್ಟಿಕ್ ಸರ್ಜನ್ನು, ಅವನು ಒಂದು ಗೋಲ್ಡನ್ ರೇಷಿಯೋ, ಏನಕ್ಕೆ ಅತ್ಯಂತ ಸುಂದರ ಅನ್ನೋಕ್ಕೆ ಒಂದು ಗೋಲ್ಡನ್ ರೇಷಿಯೋ ಇದೆ, ಗ್ರೀಕ್ ಗೋಲ್ಡನ್ ರೇಷಿಯೋ, ಅದನ್ನು ಫೀ ಅಂತ ಕರೀತಾರೆ. ಅದ್ರ ಪ್ರಕಾರ ನನ್ನ ಇದು ತುಂಬ ಸೈಂಟಿಫಿಕ್ಕಾಗಿ ಯೋಚನೆ ಮಾಡಿ ನಾನು ಯಾರು ಚೆನ್ನಾಗಿದ್ದಾರೆ ಯಾರು ಚೆನ್ನಾಗಿಲ್ಲ ಅಂತ ಇದು ಲಿಸ್ಟ್ ಮಾಡಿದ್ದೀನಿ. ಇದರಲ್ಲಿ 12 ಜನ ಇದ್ದಾರೆ, ಇವರಲ್ಲಿ ಯಾರು ಅತಿ ಸುಂದರಿ ಅಂತ ನೀವೇ ಆರಿಸ್ಬೋದು ಅಂತ ಆ ಗ್ರೀಕ್ ಗೋಲ್ಡನ್ ರೇಷಿಯೋ ಫಾರ್ ಬ್ಯೂಟಿ ಅದನ್ನು ಸಿದ್ಧಪಡಿಸ್ದ ಪ್ಲಾಸ್ಟಿಕ್ ಸರ್ಜನ್. ಅವನು ಹೇಳೋ ಪ್ರಕಾರ ಅದು ತುಂಬ ಸೈಂಟಿಫಿಕ್ ಅಂತ. ಅವನ ಆ ಜನರ ಲಿಸ್ಟಲ್ಲಿ, ಅತಿ ಸುಂದರಿಯರ ಲಿಸ್ಟಲ್ಲಿ ನಮ್ಮ ಭಾರತದಲ್ಲಿ ನಮಗೆ ಗೊತ್ತಿರೋ ಇಬ್ಬರು ಇದ್ದರು. ಒಂದು ದೀಪಿಕಾ ಪಡುಕೋಣೆ ಮತ್ತೊಂದು ಕಿಮ್ ಕರ್ದಶಿಯಾನ್ ಅನ್ನೋ ಇಬ್ಬರು ಸಹ ಇದ್ದರು. ಸೊ ಅವನು ಹೇಳೋದು ಅವನದ್ದು ತುಂಬ ಸೈಂಟಿಫಿಕ್ ಅಂತ. ಯಾವುದು ಸೈಂಟಿಫಿಕ್ಕು ಅಂದರೆ ಯಾವುದು ವೈಜ್ಞಾನಿಕ? ಮುಖದಲ್ಲಿ ಮೂಗು ಹಿಂಗೆ ಇರಬೇಕು, ಕಣ್ಣು ಹಿಂಗೆ ಇರಬೇಕು, ರೆಪ್ಪೆ ಹಿಂಗೆ ಇರಬೇಕು, ಕಿವಿ ಈ ಥರ ಇರಬೇಕು, ಮುಖ ಬಾಯಿ ಕಣ್ಣು ಈ ಥರ ಇರಬೇಕು ಅಂತ ಹೇಳೋದು ವೈಜ್ಞಾನಿಕನ? ಆ ವೈಜ್ಞಾನಿಕವಾಗಿರೋದು
ಒಬ್ಬ ವ್ಯಕ್ತಿಗೆ ಎಷ್ಟು ಹೆಲ್ಪ್ ಮಾಡ್ಬೋದು, ಎಷ್ಟು ಸಹಾಯ ಮಾಡ್ಬೋದು, ಅಥವಾ ಹಾಗಲ್ಲದೆ ಇರೋರನ್ನ ಇದು ಯಾವ ಮಟ್ಟಿಗೆ ತಗೊಂಡು ಹೋಗ್ಬೋದು, ಇದ್ರ ಬಗ್ಗೆ ನಾವಿವತ್ತು ಸ್ವಲ್ಪ ವಿಚಾರ ಮಾಡಬೇಕಾಗಿದೆ. ನಾವು ಯಾಕೆ ಇದನ್ನು ವಿಚಾರ ಮಾಡಬೇಕಾಗಿದೆ ಅಂತಂದರೆ, ವೈದ್ಯೆಯಾಗಿ ನನ್ನ ಪ್ರಾಕ್ಟೀಸಲ್ಲಿ ನೋಡ್ದಂಗೆ ಇವತ್ತಿನ ಜನರೇಷನ್ನಿನ ಹೆಣ್ಮಕ್ಕಳು ಅಥವಾ ಇವತ್ತು ಎಲ್ಲ ಮಹಿಳೆಯರು ಅಂತಲೂ ಹೇಳ್ಬೋದು, ಉಳ್ಳವರು ಬಡತನ ಇರೋರು ಎಲ್ಲರೂ ಸಹ ತಮ್ಮ ಹೊರಗಿನ ಚೆಲುವಿನ ಬಗ್ಗೆ ತುಂಬ ಕಾಳಜಿ ವಹಿಸ್ತಾರೆ. ತಮ್ಮ ಹೆಲ್ತ್ ಬಗ್ಗೆ ವಹಿಸೋಕ್ಕಿಂತ ಹೆಚ್ಚು ಕಾಳಜಿಯನ್ನು ತಮ್ಮ ರೂಪನ್ನು ಹೊರಗಡೆ ತೋರಿಸ್ಲಿಕ್ಕೆ ಕಾಳಜಿ ವಹಿಸೋದನ್ನು ನಾನು ಗಮನಿಸ್ತಾ ಇದ್ದೀನಿ. ನಿಜ, ನಾವು ಹೆಂಗೆಂಗೋ ತಲೆ ಕೆದರ್ಕೊಂಡು ಅಥವಾ ಕೊಳಕಾಗಿ ಹೆಂಗಂದ್ರಂಗೆ ಹಾಗೆಲ್ಲ ಏನು ಇರಬೇಕಾಗಿಲ್ಲ. ಒಂದು ಘನತೆಯ ವ್ಯಕ್ತಿತ್ವವನ್ನು ಹೊರಗಡೆ ತೋರಿಸುವಂತಹ ಒಂದು ಸರಳ ಉಡುಪಲ್ಲಿ ಅಥವಾ ಒಂದು ಸರಳ ಸಿದ್ಧತೆಯಲ್ಲಿ ನಮ್ಮ ಬದುಕನ್ನು ನಾವು ಖಂಡಿತ ಸಾಗಿಸ್ಬೋದು. ಅದನ್ನು ಎದುರುಗಡೆ ಇರೋರಿಗೂ ಸಹ ನಮ್ಮ ಒಳಗಿನ ಆತ್ಮವಿಶ್ವಾಸ ಮತ್ತು ಘನತೆ, ಅದರಿಂದ ನಮ್ಮ ಚೆಲುವು ಇಮ್ಮಡಿ ಆಗುತ್ತೆ ನಿಜವಾಗಿ. ಆದರೆ ಇವತ್ತು ನಮಗೆ ನಮ್ಮ ಬಳಿ ಇರುವಂತಹ ನಮ್ಮ ಕಣ್ಣು, ಕೂದಲು, ಕಿವಿ ಅದು ಯಾವುದ್ರ ಮೇಲೂ ನಂಬಿಕೆನೇ ಇಲ್ಲ, ಕಾನ್ಫಿಡೆನ್ಸೇ ಇಲ್ಲ. ಅದನ್ನು ಇನ್ನೂ ಹೆಂಗೋ ಚೆನ್ನಾಗಿ ಮಾಡ್ಕೊಳ್ಬೋದು, ಅದನ್ನು ಯಾವುದೋ ಒಂದು ಮಾನದಂಡ ಇಟ್ಕೊಂಡು ಹೊರಟಿದ್ವಿ. ಸೊ ಇಲ್ಲಿ ಒಬ್ಬ ವೈದ್ಯೆಯಾಗಿ ಮತ್ತು ಒಬ್ಬ ಸಾಮಾಜಿಕ ಕಾರ್ಯಕರ್ತೆಯಾಗಿ ನಾನು ಏನು ಅನಿಸುತ್ತೆ ಅಂದರೆ, ನಿಮ್ಮ ಹತ್ರ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಾವು ತಿರಸ್ಕರಿಸಬೇಕಾಗಿರುವ ಮಾನದಂಡಗಳಲ್ಲಿ ಮೊದಲನೆಯ ಮಾನದಂಡ ಸೌಂದರ್ಯ ಅನ್ನುವಂಥದ್ದು. ಯಾರು ಹೇಳಿದರು ಹೀಗೆ ಇದ್ದರೆ ಸೌಂದರ್ಯ ಅಂತ? ಎಲ್ಲರಿಗೂ ಏನು ಕಮಲದಂತಹ ಕಣ್ಣುಗಳು, ಕಾಮನ ಬಿಲ್ಲಿನಂತಹ ಹುಬ್ಬು, ತೊಂಡೆ ಹಣ್ಣಿನಂತಹ ತುಟಿ ಇರುತ್ತಾ? ಕಪ್ಪು ತುಟಿಯ ಇರುವ ಹೆಣ್ಮಗಳು ಸಹ ಸುಂದರಿನೇ. ಸಿಂಡ್ರು ಮೂಗಿರುವಂಥ ಹೆಣ್ಣು ಗಂಡು ಅವರು ಸಹ ಸುಂದರರೇ. ಒಬ್ಬರಿಗೆ ಕಾಮನ ಬಿಲ್ ಹಂಗಿರಬೇಕು ಹುಬ್ಬು, ಒಬ್ಬರಿಗೆ ನೆಟ್ಟಗಿರಬೇಕು, ಒಬ್ಬರಿಗೆ ದಟ್ಟ ಪೊದೆ ಹಂಗಿರಬೇಕು, ಒಬ್ಬರಿಗೆ ತೆಳುವಾಗಿರಬೇಕು. ಅಂದರೆ ಇದರಲ್ಲಿ ಬಹು ರೂಪ ಇದೆ, ಬಹುತ್ವ ಇದೆ, ಬಹು ವೈವಿಧ್ಯ ಇದೆ. ಈ ವೈವಿಧ್ಯ ಎಲ್ಲ ಬಿಟ್ಬಿಟ್ಟು ಹೀಗಿರೋದಷ್ಟೇ ಚೆಲುವು ಅಂತ ಹೇಳೋದೇನಿದೆಯಲ್ಲ, ಈ ಸೌಂದರ್ಯಕ್ಕೆ ಒಂದು ಚೌಕಟ್ಟನ್ನು ಫಿಕ್ಸ್ ಮಾಡಿರೋದೇನಿದೆಯಲ್ಲ, ಇದು ನಿಜವಾಗಿ ನಮ್ಮ ಆರೋಗ್ಯದ ಮೇಲೂ, ನಮ್ಮ ಆತ್ಮವಿಶ್ವಾಸದ ಮೇಲೂ ಮತ್ತು ನಮ್ಮ ಬದುಕು ಕಟ್ಕೊಳ್ಳೋದ್ರ ಮೇಲೂ ತುಂಬ ದುಷ್ಪರಿಣಾಮವನ್ನು ಬೀರ್ತಾ ಇದ್ದಾವೆ. ಅದಕ್ಕೋಸ್ಕರ ಇವತ್ತು ನಾವಿದನ್ನು ಗಮನಿಸಬೇಕಾಗಿದೆ. ನಾನು ನನ್ನ ಗುಣಲಕ್ಷಣಗಳನ್ನು ಬದಲು ಮಾಡಿಕೊಳ್ಬೇಕು. ನನ್ನಲ್ಲಿ ದ್ವೇಷ ಗುಣ ಇದ್ದರೆ, ನನ್ನಲ್ಲಿ ಅಸೂಯೆಯ ಗುಣ ಇದ್ದರೆ, ನನ್ನಲ್ಲಿ ಜಗಳನ ಹುಟ್ಟಾಕುವಂಥ ಗುಣ ಇದ್ದರೆ, ಬೆಂಕಿ ಹಚ್ಚುವ ಗುಣ ಇದ್ದರೆ, ಹಗೆತನ ಇದ್ದರೆ, ಕ್ರೌರ್ಯ ವಿನೋದ ಇದ್ದರೆ, ನನ್ನ ಅಂಥ ಗುಣಲಕ್ಷಣಗಳನ್ನು ನಾನು ಬದಲು ಮಾಡ್ಕೊಳ್ಬೇಕು. ನನಗಿರುವ ಚರ್ಮನ ಯಾಕೆ ಬದಲು ಮಾಡ್ಕೊಳ್ಬೇಕು? ಕಣ್ಣನ್ನು ಯಾಕೆ ಬದಲು ಮಾಡ್ಕೊಳ್ಬೇಕು? ಮೂಗನ್ನು ಯಾಕೆ ಬದಲು ಮಾಡ್ಕೊಳ್ಬೇಕು? ಬದಲಾಗಬೇಕಾಗಿರೋದು ನಮ್ಮ ಗುಣ ಸ್ವಭಾವಗಳು. ಯಾವುದು ಲೋಕಕ್ಕೆ ಹಿತ ಅಲ್ವೋ ಅಂಥ ಗುಣ ಸ್ವಭಾವಗಳು ಬದಲಾಗಬೇಕೇ ಹೊರತು ನಮ್ಮ ದೈಹಿಕ ಲಕ್ಷಣಗಳನ್ನು ನಾವೇನೂ ಬದಲು ಮಾಡ್ಕೊಳ್ಬೇಕಾಗಿಲ್ಲ. ಯಾವುದು ನಮ್ಮ ದಿನನಿತ್ಯದ ಕ್ರಿಯೆಗೆ ಕಷ್ಟ ಕೊಡುತ್ತೋ ಅಥವಾ ಸಹಾಯ ಆಗಿಲ್ವೋ, ಉದಾಹರಣೆಗೆ ಕಣ್ಣಿನ ದೃಷ್ಟಿ ಸರಿಯಾಗಿ ಕಾಣಿಸ್ತಾ ಇಲ್ಲ, ಅಥವಾ ಕಿವಿ ಸರಿಯಾಗಿ ಕೇಳಿಸ್ತಾ ಇಲ್ಲ, ಒಂದು ಕಾಲು ಸ್ವಲ್ಪ ಗಿಡ್ಡ ಇದೆ, ನಡಿಲಿಕ್ಕೆ ಕಷ್ಟ ಆಗ್ತಾ ಇದೆ, ಈ ರೀತಿಯಾಗಿ ನಮ್ಮ ದೈನಂದಿನ ಚಟುವಟಿಕೆಗಳಿಗೆ ಮತ್ತು ಸಾಮರ್ಥ್ಯಕ್ಕೆ ಯಾವುದಾದ್ರೂ ತೊಂದರೆ ಕೊಡೋದಾದರೆ ಅದನ್ನು ನಾವು ಸರಿಪಡಿಸ್ಕೊಳ್ಬೇಕೇ ಹೊರತು, ನಾನು ಕಪ್ಪಗಿದ್ದೀನಿ ಅಂತ ಏನು ಕ್ರೀಮು ತಿಕ್ಕಿ 35 ವರ್ಷ 40 ವರ್ಷ ಕ್ರೀಮ್ ಹಚ್ಚಿದ್ರು ಯಾರೂ 1% ಹೆಚ್ಚು ಬೆಳ್ಳಗಾಗಿದ್ದೀನಿ ಅಂತ ಯಾರಿಗೂ ನಂಬಿಕೆ ಬಂದಿಲ್ಲ. ಅವ್ರು ಇನ್ನೂ ಮತ್ತು 4 ಕ್ರೀಮನ್ನು ತಂದಿಟ್ಕೊಂಡಿರ್ತಾರೆ. ಇದನ್ನೆಲ್ಲ ಏನು ಹೇಳ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು. ಅಂದರೆ ಹೆಣ್ಣು ಅನ್ನೋದು ಒಂದು ಭೋಗವಸ್ತು, ಅದು ಯಾವಾಗಲೂ ಚೆಂದ ಕಾಣ್ತಾ ಇರಬೇಕು. ಯಾರಿಗೆ ಚೆಂದ ಕಾಣ್ತಾ ಇರಬೇಕು? ಉಳಿದ ಹೆಣ್ಣುಗಳಿಗೆ ಮತ್ತು ಪುರುಷರಿಗೆ, ಅವರಿಗೆ ಚೆಂದ ಕಾಣಬೇಕು. ಅದನ್ನು ಮುಖ್ಯವಾಗಿ ಅವ್ರನ್ನ ನಿಯಂತ್ರಣ ಮಾಡ್ತಾ ಇರುವಂಥದ್ದೇ ಈ ಮದುವೆ ಅನ್ನುವಂತಹ ಒಂದು ಮಾರ್ಕೆಟ್. ಇದನ್ನು ಗಮನದಲ್ಲಿಟ್ಕೊಂಡು ಹಿಮೋಗ್ಲೋಬಿನ್ನು 6 ಇರುತ್ತೆ, 7 ಇರುತ್ತೆ, ತುಟಿಯೆಲ್ಲ ಪೇಲಾಗಿರುತ್ತೆ, ಆದರೆ ಅದ್ರ ಬಗ್ಗೆ ಗಮನ ಇಲ್ಲ. ಅದಕ್ಕೆ ಕೆಂಪನೆ ಲಿಪ್ಸ್ಟಿಕ್ಕನ್ನು ಹಚ್ಕೊಂಡು ಅದಕ್ಕೆ ಅಂತ ದುಡ್ಡು ಖರ್ಚು ಮಾಡ್ತಾ ಇರ್ತಾರೆ. ಅದ್ರ ಬದಲು ಸೊಪ್ಪೋ ಅಥವಾ ರಾಗಿನೋ ಮತ್ತೊಂದೋ ಹಣ್ಣೋ ಹಂಪಲೋ ತಂದು ತಿಂದರೆ ಹಿಮೋಗ್ಲೋಬಿನ್ ಹೆಚ್ಚಾಗ್ತಾ ಇರುತ್ತೆ. ಅಂದರೆ ನಮ್ಮ ಗಮನ ಯಾವುದ್ರ ಬಗ್ಗೆ ಇರಬೇಕೋ ಅದನ್ನು ಬಿಟ್ಟು ಬೇರೆ ಕಡೆಗೆ ಸೆಳೆಯೋ ಹಾಗೆ ಮಾಡಿರೋದು, ಅಂದರೆ ನಮ್ಮ ಆದ್ಯತೆಯನ್ನೇ ಬೇರೆ ಮಾಡಿರೋದಿದೆಯಲ್ಲ, ಇದು ಈ ಸೌಂದರ್ಯ ಅನ್ನುವ ಚೌಕಟ್ಟಿನ ಒಂದು ಬಹುದೊಡ್ಡ ಪ್ರಾಬ್ಲಮ್ ಅಂತ ಹೇಳ್ಬೋದು. ಅಂದರೆ ಫೋಟೋಶಾಪ್ ಆಗಿ ಬದಲಾಗಿದ್ದು ಬರೀ ನನ್ನ ಫೋಟೋ ಅಷ್ಟೇ ಅಲ್ಲ, ಅಥವಾ ಬರೀ ನನ್ನ ಹೊರಗಿನ ಸ್ವರೂಪ ಅಷ್ಟೇ ಅಲ್ಲ ಬದಲಾಗಿದ್ದು, ನನ್ನನ್ನು ನಾನು ಗ್ರಹಿಸುವ ರೀತಿ, ಯಾವ ಥರ ಇದ್ದರೆ ನಾನು ಆರೋಗ್ಯವಂತಳು, ಯಾವ ಥರ ಇದ್ದರೆ ನಾನು ಲೋಕಕ್ಕೆ ಉಪಕಾರಿ ಅಂತ ನನ್ನನ್ನು ನಾನು ಹೇಗೆ ಗ್ರಹಿಸ್ಕೊಳ್ತಿದ್ನಲ್ಲ, ಆ ಗ್ರಹಿಕೆನೇ ಚೇಂಜ್ ಆಗಿಬಿಟ್ಟಿದೆ.
ಸೌಂದರ್ಯ ಅನ್ನುವಂಥದ್ದು ಪೂರ್ತಿ ವ್ಯಕ್ತಿಗತವಾಗಿ ಹೆಮ್ಮೆ ಪಡುವಂಥ ಒಂದು ವಿಚಾರ. ಯಾರ ಹತ್ರನೂ ಇರದಿರುವಂಥ ಸೀರೆನ ನಾನು ಉಟ್ಕೊಳ್ಬೇಕು, ಯಾರ ಹತ್ರನೂ ಇದುವರೆಗೆ ಬಂದಿರಬಾರ್ದು ಅಂಥದ್ದೇನೋ ಒಂದು ಫ್ಯಾಷನನ್ನು ನಾನು ಮಾಡಬೇಕು, ಯಾರೂ ಮಾಡಿರಬಾರ್ದು ಅಂಥದ್ದನ್ನು ನಾನು ಮಾಡಬೇಕು. ಅಂದರೆ ಇದು ಸೌಂದರ್ಯ ಅನ್ನೋದು ಒಂದು ಹಂಚಿಕೊಳ್ಳುವ ಸಂತೋಷ ಆಗದೆ ಸಂಪೂರ್ಣ ವ್ಯಕ್ತಿಗತ ಆಗಿರೋದ್ರಿಂದ ವಿಶೇಷವಾಗಿ ಮಹಿಳೆಯರು ತಮ್ಮ ಅಂತಃಸತ್ವ, ತಮ್ಮ ಆತ್ಮಶಕ್ತಿ, ಆತ್ಮವಿಶ್ವಾಸ ಮತ್ತು ತಮ್ಮ ನಿಜವಾದ ಸಾಮರ್ಥ್ಯ ಯಾವುದು ಅನ್ನೋದನ್ನು ಮರೀತಾ ಇದ್ದಾರೆ. ಇದು ಮಹಿಳೆಯರ ಸಬಲೀಕರಣ ಅಂತ ನಾವೇನು ಹೇಳ್ತೀವೋ ಅದಕ್ಕೆ ಒಂದು ದೊಡ್ಡ ಅಡ್ಡಗಾಲಾಗಿದೆ. ಆಗಲಿ ನನಗೇನೋ ಒಂದು ಕಸೂತಿ ಬರುತ್ತೆ, ನಾನು ಹುಟ್ಟಿರೋ ಸೀರೆ ಮೇಲೆ ಇರಲಿ ತುಂಬ ಬೋಳಾಗಿದೆ, ಇಲ್ಲೊಂದು ಕಪ್ಪು ಹೂ ಹಾಕೊಳ್ಳೋಣ, ಇಲ್ಲೊಂದು ಬಿಳಿ ಹೂ ಹಾಕೋಣ, ಏನೋ ಒಂದು ಕಸೂತಿ ಮಾಡಿಕೊಂಡೆ, ಇದು ನನ್ನ ಜೀವನ ಶ್ರದ್ಧೆಯನ್ನು ತೋರಿಸುತ್ತೆ. ಆದರೆ ಅದಕ್ಕೆ ಅಂತಲೇ ನಮ್ಮ ಇಡೀ ದಿನವನ್ನು, ಇಡೀ ವಿರಾಮವನ್ನು, ನಮ್ಮ ಇಡೀ ಬದುಕನ್ನು ಮುಡಿಪಾಗಿಟ್ಟು ಉಳಿದು ಎಲ್ಲ ವಿಚಾರಗಳನ್ನು ನಗಣ್ಯ ಮಾಡೋದೇನಿದೆಯಲ್ಲ, ಇದು ನನ್ನ ಸಾಮರ್ಥ್ಯವನ್ನು ಅಥವಾ ನನ್ನ ಗಮನವನ್ನು ಎಲ್ಲಿ ಹೋಗಬೇಕೋ ಅದರ ಕಡೆ ಬಿಟ್ಟು ಬೇರೆದ್ರ ಕಡೆ ಸೆಳೆಯುತ್ತೆ. ಮತ್ತು ಬೇರೆ ಯಾವ ವಿಚಾರದ ಬಗ್ಗೆನೂ, ಈಗ ನಮಗೆ ತೋರಿಸ್ತಾ ಇರುವ ಲಿಂಗ ತಾರತಮ್ಯ ಅಂತ ನಾವೇನು ಹೇಳ್ತೀವಲ್ಲ, ಅದಕ್ಕೆ ಮುಖ್ಯ ಕಾರಣ ಸೌಂದರ್ಯ ಅನ್ನುವ ಮಾನದಂಡ. ಅದು ನಮ್ಮ ಗಮನಕ್ಕೆ ಬರ್ತಾ ಇಲ್ಲ. ಅದು ಆ ಗಮನಕ್ಕೆ ಬಂದ್ರೂ ಸಹ ಅದನ್ನೊಂದು ಕೀಳರಿಮೆಗೆ ಬೆಳೆಸ್ಕೊಳ್ತಾ ಇದ್ದೀವಿ ಹೊರತು ಅದನ್ನು ಮೀರುವ ಪ್ರಯತ್ನಗಳನ್ನು ನಾವು ಮಾಡ್ತಾನೇ ಇಲ್ಲ. ಸೊ ಈ ಕಾರಣದಿಂದ ಇವತ್ತು ನಾವು ತುಂಬ ಚಾಲೆಂಜ್ ಮಾಡಬೇಕಾಗಿರುವ ಕಾನ್ಸೆಪ್ಟ್ ಅಥವಾ ನಾವು ನಿರಾಕರಣೆ ಮಾಡಬೇಕಾಗಿರುವಂಥ ವಿಚಾರ ಯಾವುದಾರಿದ್ದರೆ ಅದು ಸೌಂದರ್ಯ ಅನ್ನುವ ಒಂದು ಮಾನದಂಡ. ಅದನ್ನು ನಾವು ಗಮನಿಸಬೇಕಾಗಿದೆ. ಅದು ನಮ್ಮ ಅಭಿವ್ಯಕ್ತಿಯನ್ನು ಹೊರಗೆ ಬರೋಕ್ಕೆ ಬಿಡ್ತಾ ಇಲ್ಲ, ನಮ್ಮ ಸಾಮರ್ಥ್ಯವನ್ನು ಹೊರಗೆ ಬರೋಕ್ಕೆ ಬಿಡ್ತಾ ಇಲ್ಲ. ಮತ್ತು ನಮ್ಮ ಆರೋಗ್ಯವೋ, ನಮ್ಮ ಅಭಿವ್ಯಕ್ತಿಯೋ, ನಮ್ಮ ಆತ್ಮವಿಶ್ವಾಸವೋ ಅದು ಎಲ್ಲದಕ್ಕಿಂತ ನಮಗೆ ಇವಾಗ ಇದೇ ಮುಖ್ಯ ಆಗೋ ಹಾಗಾಗಿದೆ. ಮತ್ತು ಇದಕ್ಕೆ ಮುಖ್ಯವಾಗಿ ಕಾರಣ ಆಗಿರೋದು ನಾನು ಆಗಲೇ ಹೇಳ್ದಂಗೆ ಒಂದು ಚಿತ್ರಗಳಲ್ಲಿ ಮತ್ತು ಸಾಹಿತ್ಯದಲ್ಲಿ ಬಂದಿರುವಂತಹ ಹೆಣ್ಣಿನ ವರ್ಣನೆ ಮತ್ತು ಇತ್ತೀಚಿನ ದಿನಗಳಲ್ಲಿ ಮಲ್ಟಿ ಬಿಲಿಯನ್ ಡಾಲರ್ ಕಾಸ್ಮೆಟಿಕ್ ಇಂಡಸ್ಟ್ರಿ, ಅದನ್ನು ಸೌಂದರ್ಯ ವರ್ಧಕಗಳ ಏನು ಹೇಳಿ ಇಂಡಸ್ಟ್ರಿ ಅಂತಲೇ ಕರೀತಾರೆ. ಅದರಲ್ಲಿ ಕೋಟ್ಯಂತರ ರೂಪಾಯಿ ಬಂಡವಾಳ ಹೂಡಿರ್ತಾರೆ. ಆ ಬಂಡವಾಳವನ್ನು ತೆಗಿಲಿಕ್ಕೆ ಒಂದು ಚೌಕಟ್ಟನ್ನು ಸಿದ್ಧಪಡಿಸ್ತಾರೆ. ಓಹೋ, ನಿಮಗಿದು ಈ ಥರ ಇಲ್ವಾ, ನಾವು ಈ ಚೌಕಟ್ಟಲ್ಲಿಲ್ವಾ, ಬನ್ನಿ ನಾವು ಅದನ್ನು ರಿಪೇರಿ ಮಾಡಿ ಸರಿ ಮಾಡಿಕೊಡ್ತೀವಿ ಅಂತ ಇದನ್ನು ಗ್ರಾಹಕರಾಗಿ ಎಳಿತಾ ಇದ್ದಾರೆ. ಬಹುಶಃ ಒಂದು ಹೆಣ್ಣು ಅನುಭವಿಸ್ಬೋದಾಗಿರುವಂತಹ ಒಂದು ಅವಮಾನ, ಭಯ ಮತ್ತು ಅಭದ್ರತೆ ಇದನ್ನೇ ಬಂಡವಾಳ ಮಾಡಿಕೊಂಡು ಇಲ್ಲ ನಾವು ಸರಿ ಮಾಡಿಕೊಡ್ತೀವಿ ಅಂತ ಹೇಳಿ ಅದನ್ನು ಬಂಡವಾಳ ಮಾಡಿ ಲಾಭ ತೆಗೆಯುವ ಒಂದು ಇಂಡಸ್ಟ್ರಿ ಇದ್ದರೆ ಅದು ಕಾಸ್ಮೆಟಿಕ್ ಇಂಡಸ್ಟ್ರಿ ಅಂತ ಹೇಳ್ಬೋದು. ಅಲ್ಲಿ ಸೌಂದರ್ಯ ವರ್ಧನೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಅದರಿಂದ ಮಹಿಳೆಯರ ಗಮನ ಅಂತೂ ಕುಸಿತ ಆಗುತ್ತೆ ಮತ್ತು ಅವರ ಆತ್ಮವಿಶ್ವಾಸ ಅಂತೂ ಖಂಡಿತವಾಗಿ ಕುಸಿಯುತ್ತೆ. ಒಂದು ಹೊತ್ತಿನ ಊಟಕ್ಕೆ ಇಲ್ದಿರೋರದ್ದು ಎಷ್ಟು ಜನ ಇದ್ದೀವಲ್ಲ, 3ನೇ ಒಂದು ಭಾಗ ಈ ದೇಶದಲ್ಲಿ, ಅವರೆಲ್ಲ ಹೇಗೆ ಈ ಸೌಂದರ್ಯವರ್ಧಕಗಳನ್ನು ಅದನ್ನು ಬಳಸಬೇಕು? ಹಾಗಾದರೆ ಅವರ ಆತ್ಮವಿಶ್ವಾಸದ ಕತೆ ಏನು? ಅವ್ರ ಬಗ್ಗೆ ಯಾವ ಯೋಚನೆಗಳು ಈ ಇಂಡಸ್ಟ್ರಿಗಳಿಗೆ ಬರೋದೇ ಇಲ್ಲ. ಮತ್ತೊಂದು ಅತ್ಯಂತ ಬಡ ಹಿನ್ನೆಲೆಯಿಂದ ಅಥವಾ ತಳವರ್ಗದಿಂದ ಬಂದಿರೋರೂ ಸಹ ಸ್ವಲ್ಪ ಮೇಲ್ಚಲನೆ ಪಡೆದು ಸ್ವಲ್ಪ ದುಡಿಮೆ ಮಾಡೋಕ್ಕೆ ಶುರು ಮಾಡಿದ ಕೂಡಲೇ ತಮ್ಮ ದುಡಿಮೆಯ ಬಹುಪಾಲನ್ನು ಈ ಸೌಂದರ್ಯವರ್ಧಕಗಳಿಗೆ ಅಂತಲೇ ಇಟ್ಬಿಡ್ತಾರೆ. ಈ ಥರದ ತಪ್ಪು ಕಲ್ಪನೆ ಅಥವಾ ಇದೊಂದು ದುರಂತ ಅಂತಲೇ ಹೇಳ್ಬೋದು. ಇದು ಜಾಗೃತಿ ಇಲ್ಲದೆ ಈ ಥರ ಆಗಿರೋದು. ಇದು ನಮ್ಮ ಮಧ್ಯ ಭಾಳಷ್ಟು ಕಾಣ್ತಾ ಇದೆ. ಮತ್ತಿದು ನಿಜವಾಗಿ ಹೆಣ್ಣು ತಮ್ಮ ದೇಹದ ಬಗ್ಗೆ, ತನ್ನ ಆರೋಗ್ಯದ ಬಗ್ಗೆ, ನಂಗೆ ನಿಜವಾಗಿ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಗಮನ ಕೊಡೋಕ್ಕಿಂತ ಪೂರ್ತಿ ತನ್ನ ಬಾಹ್ಯ ರೂಪದ ಬಗ್ಗೆನೇ ಗಮನ ಕೊಡೋ ಹಂಗೆ ಆಗ್ತಾ ಇದೆ. ಬಹುತೇಕ ಹೆಣ್ಮಕ್ಕಳ ಕೀಳರಿಮೆಗೆ ಇದೇ ಕಾರಣ ಆಗಿದೆ, ಅಹಂಕಾರಕ್ಕೆ ಇದೇ ಕಾರಣ ಆಗಿದೆ, ಆತಂಕಕ್ಕೂ ಇದೇ ಕಾರಣ ಆಗಿದೆ, ಕಸಿವಿಸಿಗಳಿಗೆ ಇದೇ ಕಾರಣ ಆಗಿದೆ, ಸ್ಪರ್ಧೆ, ಹಗೆತನ, ದ್ವೇಷ ಇದು ಎಲ್ಲದನ್ನು ಹೆಚ್ಚು ಮಾಡ್ತಾ ಇದೆ. ಇದನ್ನೆಲ್ಲ ಮೀರಿ ನಾವೆಲ್ಲರೂ ಭಿನ್ನರು, ನಾವೆಲ್ಲರೂ ಸಮರ್ಥರು, ನಾವೆಲ್ಲರೂ ಅನನ್ಯರು, ನಾವೆಲ್ಲರೂ ಡಿಫ್ರೆಂಟ್ ಬಟ್ ವಿ ಆರ್ ಆಲ್ ಬ್ಯೂಟಿಫುಲ್. ನಾನು ಕಪ್ಪಿದ್ರೇನು ನಾನು ಚೆಲುವೆ, ನನಗೆ ಸಿಂಡ್ರು ಮುಗಿದ್ರೇನು ನಾನು ಅತಿ ಸುಂದರಿ, ನನ್ನ ಕಣ್ಣು ಕಾಜುಗಣ್ಣಿದ್ರೇನು ನಾನು ಮತ್ತೂ ಚೆಲುವೆ. ಸೊ ನನಗೆ ಹೆಂಗಿದೆಯೋ ಹಾಗೆ ನಮ್ಮ ಸ್ವಸ್ವರೂಪವನ್ನು ಒಪ್ಪಿಕೊಂಡು ನಮ್ಮ ಸಾಮರ್ಥ್ಯವನ್ನು ಹೊರಗಾಕೋಕ್ಕಾದರೆ ಅದು ನಮ್ಮ ನಿಜವಾದ ಆರೋಗ್ಯಕ್ಕೆ ದಾರಿಯಾಗುತ್ತೆ. ಈ ಸಲುವಾಗಿ ಈ ವಿಚಾರನ ನಾನು ಮಾತಾಡಬೇಕಾಯಿತು. ಈ ಎಲ್ಲರೂ ನನ್ನ ಅಭಿಪ್ರಾಯನ ಒಪ್ಪಲ್ಲ, ನನಗೆ ಗೊತ್ತಿದೆ, ಒಪ್ಪಬೇಕು ಅಂತಲೂ ಇಲ್ಲ. ನಿಮ್ಮ ಎಲ್ಲ ಅನಿಸಿಕೆಗಳಿಗೆ, ಪ್ರಶ್ನೆಗಳಿಗೆ, ತಕರಾರುಗಳಿಗೆ ಈ ಅನುಪಮ ಯಾವತ್ತೂ ಓಪನ್.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.